ನಮಸ್ಕಾರ. ಸದಾನ್ ಬಾಬ್ನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವೇಂ ಬೇಡ, ಬ್ಯಾಲೆಟ್ ಪೇಪರ್ದಲ್ಲಿ ಚುನಾವಣೆ ನಡೀಬೇಕಂತೇಳಿ ರಾಷ್ಟ್ರವ್ಯಾಪ್ತಿ ಆಂದೋಲನ ಪ್ರಾರಂಭ ಆಗಿದೆ. CJP ಮುಖಂಡ ಏನು ದೀಕ್ಷೆ ಇದ್ದಾರೆ, ಅವರು ಈ ಕರೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಅನೇಕ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಇವೇಂ ಬೇಡ ಮತಪತ್ರದಲ್ಲಿ ಚುನಾವಣೆ ನಡೆಸಂತ ಹೇಳಿದರು ಕೂಡ ಅವರು ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡುವಲ್ಲಿ ವಿಫಲರಾದರು. ಮತ್ತು ಚುನಾವಣೆ ಆಯೋಗ ಏನಿದೆ, ಆ ಚುನಾವಣಾ ಆಯೋಗ ಕೂಡ ಆಡಳಿತ ಪಕ್ಷದ ಜೊತೆ ಶಾಮೀಲಾಗಿದ್ದರಿಂದ ಇದು ಆಗಿಲ್ಲ. ಅದರ ಬಹುಜನರ ಬೇಡಿಕೆ 90% ಜನರ ಬೇಡಿಕೆ ಏನಿದೆ, ಇವೇಂ ಬೇಡ ಮತಪತ್ರ ಬೇಕಂತಿದೆ. ಅದು ಕಾರಣ ಕೊಡ್ತಾರೆ, ವಿದೇಶಗಳಲ್ಲಿ ಇವೇಂ ಇಲ್ಲ, ಮತಪತ್ರದಿಂದ ಚುನಾವಣೆ ನಡೀತಾ ಇದೆ, ಇಲ್ಲಿ ಯಾಕಿಲ್ಲ ಅಂತ. ಆದರೆ ಇಲ್ಲಿ ಗೋಲ್ಮಾಲ್ ನಡೀತಾ ಇದೆ. ಆಡಳಿತ ಪಕ್ಷ 2014ರಿಂದಲೂ ಕೂಡ ಇಲ್ಲಿವರೆಗೆ 3 ಚುನಾವಣೆ ಆಯಿತು. 3 ಚುನಾವಣೆಯಲ್ಲಿ ಏನು ಮತ ಹಾಕಿರ್ತೀರಿ, ಆ ಮತ ನಿಮ್ಮ ಮತ ಯಾವ ಅಭ್ಯರ್ಥಿಗೆ ಹಾಕಿರ್ತೀವಿ ಆ ಅಭ್ಯರ್ಥಿಗೆ ಬೀಳ್ತಾ ಇಲ್ಲ ಅಂತ ಆರೋಪ. ಇದು ಸಿದ್ಧ ಮಾಡಿಕೊಡ್ತೇವೆ ಅಂಥೇಳಿ ವಕೀಲರು ಕೂಡ ಈಗ ಮುಂದೆ ಬಂದಿದ್ದಾರೆ. ಅದರ ಪರ್ಮಿಷನ್ ಬೇಕಾಗ್ತೈತೆ. ಅದು ಒಂದು ಯಾವುದೇ EVM ಸಾರ್ವಜನಿಕವಾಗಿ ತೆಗೆದುಕೊಂಡು ಬಂದು ಹ್ಯಾಕ್ ಮಾಡಿದರೆ ಅದಕ್ಕೆ ಪರ್ಮಿಷನ್ ಬೇಕಾಗ್ತದೆ. ಪರ್ಮಿಷನ್ ಇಲ್ಲ. ನಂತರ ತಮ್ಗೆ ಗೊತ್ತಿದೆ, ಅನೇಕ ವೇಳೆಯಲ್ಲಿ EVM ಭಸ್ಮಾಗಿವೆ, ಬೆಂಕಿ ಹಚ್ಚಿದ್ದಾರೆ. ಯಾರು ಹಚ್ಚಿದ್ದಾರೆ ತನಿಖೆ ಪೂರ್ಣಗೊಂಡಿಲ್ಲ. ಅನೇಕ ಬಾರಿ ಪ್ರಕರಣಗಳು ಕೂಡ ಆಗಿವೆ. ಇನ್ನು ಮತಪತ್ರದ ನಮೂನೆ ಏನಿದೆ ಅದು EVMದಿಂದ ಸ್ವಲ್ಪ ಮತ ಯಾರು ಹಾಕಿರ್ತಾರೆ ಆ ಮತ ಇನ್ನೊಬ್ಬರಿಗೆ ಹೋಗೋದಿಲ್ಲ ಅಂತ ಒಂದು ಆರೋಪ. ನಂತರ ಎರಡೂ ಕೂಡ EVM ಮತ್ತು VVPAT ಇದನ್ನು ಕೂಡಿಸಿ ಅಭ್ಯರ್ಥಿಯನ್ನು ಡಿಕ್ಲೇರ್ ಮಾಡಂತ ಹೇಳಿದ್ರು ಕೂಡ ಅದು ಆಗ್ತಾಯಿಲ್ಲ. ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಾನೇ ಗೆಲ್ತೇನೆ ಅಂದವರು ಸೋಲ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಅನೇಕ ಪ್ರಕರಣಗಳಾಗಿವೆ. EVM ಬೇಡ ಮತಪತ್ರ ಬೇಕು ಅನ್ನುವಂಥ ಚಳವಳಿ ಅನೇಕ ವರ್ಷಗಳಿಂದಿದೆ. ಮಹಾರಾಷ್ಟ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿದೆ. ಅಂಬೇಡ್ಕರ್ ಮೊಮ್ಮಗ ಕೂಡ ಅದನ್ನೇ ಹೇಳಿದರು. ಖ್ಯಾತ ವಕೀಲರು ಕೂಡ ಅದನ್ನೇ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಇದನ್ನು ಮ್ಯಾನಿಪುಲೇಟ್ ಮಾಡ್ಬೋದು, ಹ್ಯಾಕ್ ಮಾಡ್ಬೋದು ಅನ್ನುವಂಥ ಆರೋಪ ಕೂಡ ಇದೆ. ವಿದೇಶದಲ್ಲಿ ಒಬ್ಬ ಕುಳಿತು ನಾವು ಮೋದಿಯನ್ನು ಸೋಲಿಸ್ತೇನಂತೆ 2014ರಲ್ಲಿ ಹೇಳಿದ್ದ. ಆದರೆ ಅದು ಏನೂ ಆಗಲಿಲ್ಲ. ಅಂದರೆ ಅವನನ್ನು ಕೂಡ ಬುಕ್ ಮಾಡಲಾಗಿತ್ತಂತ ಒಂದು ಸಂದೇಶ ಇದೆ. ಅಂದರೆ ವಿದೇಶದಲ್ಲಿ ಕುಳಿತುಕೊಂಡು ಇದನ್ನು ಇಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆಯುವಂಥ ಹೊತ್ತಿನಲ್ಲಿ ಏನಾದರೂ ಹ್ಯಾಕ್ ಮಾಡ್ಬೋದು ಅಥವಾ ಮತ ಎನಿಸುವಂಥ ಹೊತ್ತಿನಲ್ಲಿ ಅವಾಗ ಕೂಡ ಅದು ಟೈಮ್ ಇರ್ತೈತೆ. ಅಲ್ಲಿ ಕೂಡ ಇದನ್ನು ಬದಲಾವಣೆ ಮಾಡ್ಬೋದು ಅಂತ ಆರೋಪ ಇದೆ. ಒಟ್ಟಾರೆ ಇದು ದೊಡ್ಡ ದೇಶವ್ಯಾಪ್ತಿ ಚಳವಳಿ ಆಗಬೇಕು. ಅಣ್ಣಾ ಹಜಾರೆ ಚಳವಳಿ ಅಂತೂ ಆ ರೀತಿ ಆಗಬೇಕು. ಏನು ಜಂತರ ಮಂತ್ರದಲ್ಲಿ CJP ಏನು ಚಳವಳಿ ಮಾಡಿದರು, ಯಶಸ್ಸನ್ನು ಗಳಿಸಿದ್ರು, ಆ ರೀತಿ ಇಲ್ಲೂ ಕೂಡ ಆಗಬೇಕಾಗ್ತದೆ. ಪಾಪ ಮುಗ್ಧ ಜನರಿಗೆ ಗೊತ್ತಿಲ್ಲ. ನಂದು ವಿಚಾರವಂತರು, ಪ್ರಜ್ಞಾವಂತರು, ಅನೇಕ ಯೂಟ್ಯೂಬರ್ಗಳು ಅವರು ಕೂಡ ಸುಮ್ಮನೆ ಇದ್ದಾರೆ. ಮಿನಿಸ್ಟ್ರಿ ಮೀಡಿಯಾ ಅವ್ರ ಕಡೆ ಇದೆ, ಆಡಳಿತ ಪಕ್ಷ ಕೂಡ ಇದೆ. ಇದು ಆಪಾದನೆ ಅಲ್ಲ, ಒಂದು ಮಾಡಿ ನೋಡಲಿ. 2029ರಲ್ಲಿ ಮಾಡಲಿ. ಕರ್ನಾಟಕದಲ್ಲಿ 2028ರಲ್ಲಿ ಏನಾಗ್ತಿತ್ತು ನೋಡ್ಬೇಕು. ಅದು ದೊಡ್ಡ ಹೋರಾಟ ಕಾಂಗ್ರೆಸ್ ಸರ್ಕಾರ ಮಾಡಲೇಬೇಕು. ಎಲ್ಲ ವಿಪಕ್ಷಗಳು 46 ವಿಪಕ್ಷಗಳಿವೆ. ಸಣ್ಣ ಪುಟ್ಟ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಅವರೆಲ್ಲ ಕೂಡ ಒಂದು ಮೀಟಿಂಗ್ ಮಾಡಲಿ. ಏನು CJP ಹೋರಾಟ ಪ್ರಾರಂಭ ಮಾಡೋದೆ ಅದಕ್ಕೆ ನೀವು ಬೆಂಬಲ ಕೊಡ್ರಿ. ಆವಾಗ ಒಂದು ಏನಾದರೂ ಒಂದು ದೃಢ ನಿರ್ಧಾರ ಸುಪ್ರೀಂ ಕೋರ್ಟ್ ತೆಗೆದುಕೊಳ್ತಿದೆ. ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ನಮಗೆ ಸಾಕ್ಷಿ ಕೊಡಿ ಅಂತ ಕೇಳ್ತಿದ್ದಾರೆ. ಸುಮೋಟೋ ಪ್ರಕರಣ ದಾಖಲೆ ಮಾಡಿಕೊಂಡು ಸಾರ್ವಜನಿಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಬೇಕಾಗಿತ್ತು. ವಕೀಲರು ಯಾವ ರೀತಿ ಹೋರಾಟವನ್ನು ಮಾಡೋರಿದ್ದಾರೆ ಅನ್ನೋದು 27ನೇ ತಾರೀಕಿಗೆ ಗೊತ್ತಾಗ್ತಿತ್ತು. ಅದು ಅವರೆಲ್ಲರೂ ಕೂಡ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ಆ ನಿರ್ಣಯ CJP ನಿರ್ಣಯ, ನಂತರ ಕಾಂಗ್ರೆಸ್ ನಿರ್ಣಯ ಮತ್ತು ಇತರ ಪಕ್ಷಗಳು ಯಾವ ರೀತಿ ನಿರ್ಣಯ ಕೈಗೊಳ್ತಾರೆ ಕಾದು ನೋಡಬೇಕು. ಯಾಕಂದರೆ ಇಲ್ಲೂ ಕೂಡ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡ್ಬೋದು. ಬ್ರಿಟಿಷರು ಕೂಡ ಅದನ್ನು ಮಾಡಿದರು, ಭಾರತ ಪಾಕಿಸ್ತಾನ ಮಾಡಿ ಹೋದರು. ಇಲ್ಲಿ ಕೂಡ ಅದಾಗಿದೆ. ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು. ಮತ್ತು ಆಡಳಿತ ಪಕ್ಷದಲ್ಲಿ ಒಂದು ಪಕ್ಷ ಇಲ್ಲ, ಅಲ್ಲಿ ಕೂಡ 36-38 ಪಕ್ಷಗಳಿವೆ. ಇಲ್ಲಿ ಅದಕ್ಕಿಂತ ಹೆಚ್ಚಿವೆ. 15% ಓಟ್ ತೆಗೆದುಕೊಂಡವರು ಈಗ ರಾಜ್ಯಭಾರವನ್ನು ಮಾಡ್ತಾಯಿದ್ದಾರೆ. ಅದ್ರ ವಾಟ್ ಅಬೌಟ್ 85 ಅದು ಗೊತ್ತಿಲ್ಲ. ಇಲ್ಲಿ ಹರಿದು ಹಂಚಿ ಹೋಗಿದ್ದರಿಂದ ಸೋಲಾಗಿದೆ ಅಂತ ಆಡಳಿತ ಪಕ್ಷವರು ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಅದನ್ನು ಹೇಳ್ತಾ ಇದೆ. ಆದರೆ EVM ಹಟಾವ್ ದೇಶ ಬಚಾವ್. EVM ಬಿಟ್ಟು ಮತಪತ್ರದಿಂದ ಏನೋ ಚುನಾವಣೆ ಮಾಡಿದರೆ, ಬ್ಯಾಲೆಟ್ ಪೇಪರ್ನ ಚುನಾವಣೆ ಮಾಡಿದರೆ ನೈಜ ಚಿತ್ರಣ ಗೊತ್ತಾಗ್ತಿತ್ತು. ಅದು ಅದನ್ನು ಪ್ರಾಯೋಗಿಕವಾಗಿ 2029ರಲ್ಲಿ ಮಾಡಬೇಕಂತೆ ನಾವು ಕೂಡ ಕೇಳ್ಕೊತೇವೆ. ಮತ್ತು ಯೂಟ್ಯೂಬರ್ ಕೂಡ ಇದನ್ನು ಹೆಚ್ಚು ಈ ಒಂದು ವಿಷಯ ಇಟ್ಕೊಂಡು ಆಡಳಿತ ಪಕ್ಷವನ್ನು
ಇಕ್ಕಟ್ಟಿನಲ್ಲಿ ಸಿಲಿಸ್ಬೋದು ಅಥವಾ ಜನರಿಗೆ ನ್ಯಾಯ ಕೊಡಿಸ್ಬೋದು. ಯಾಕಂದರೆ ಮತದಾನ ಹಕ್ಕು ಅತ್ಯಂತ ಸರ್ವಶ್ರೇಷ್ಠ ಹಕ್ಕು. ಅಂಬೇಡ್ಕರ್ ಅದನ್ನೇ ಹೇಳಿದರು, ಒನ್ ಮ್ಯಾನ್ ಒನ್ ವೋಟ್ ಒನ್ ವ್ಯಾಲ್ಯೂ ಅಂತ. ಅದೀಗ ಆಗ್ತಾಯಿಲ್ಲ. ಕಾರಣ ಇದನ್ನು ಸಾರ್ವಜನಿಕರು ಕೂಡ ವಿಚಾರ ಮಾಡಬೇಕು, ವಿಚಾರವಂತರು ಕೂಡ ವಿಚಾರ ಮಾಡಬೇಕು, ಪ್ರತಿಭಟನಾಕಾರರು ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿದರೆ ಮಾತ್ರ ಆಗ್ತಿತ್ತು, ಅದು ಇಲ್ಲಾಂದರೆ ಇಲ್ಲ. ನಾಳೆ ಮತ್ತೆ ತಗೊಂಡು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತಿ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡ್ಬೋದು. ಯಾಕಂದರೆ ಗಟ್ಟಿದವನೇ ನಮ್ಮದು. ಸ್ವತಂತ್ರ ಪತ್ರಿಕಾಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.